Guys, welcome back to Kushi Vibes. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ಇದು ಕಂಪ್ಲೀಟ್ ನನ್ನ ಬರ್ಡೇ ವ್ಲಾಗ್. ಇವತ್ತಿಗೆ ನನಗೆ 20 ಇಯರ್ಸ್ ಆಯಿತು. ಸೊ ಇವತ್ತೆಲ್ಲ ಏನೇನು ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ. ಅಲ್ಲಿ ನಮ್ಮಮ್ಮ ನನಗೋಸ್ಕರ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದಾರೆ. ಆಮೇಲೆ ನನ್ನ ಫ್ರೆಂಡ್ ಆದ್ಯ ಕರೆದಿದ್ದಾಳೆ. ಸೊ ಹೋಗ್ಬೇಕೀಗ ಚಿಕ್ಕಮಂಗ್ಳೂರಿಗೆ. ಈಗ ಟೈಮ್ ಬಂದುಬಿಟ್ಟು 9 ಸಮಥಿಂಗ್ ಆಯ್ತು ಅನಿಸುತ್ತೆ. ಇಷ್ಟೊತ್ತಿಗೆ ಹೋಗ್ಬೇಕಿತ್ತು, 9 ಆಯಿತು. ಇಷ್ಟೊತ್ತಿಗೆ ಹೋಗ್ಬೇಕಿತ್ತು, ಲೇಟ್ ಆಯಿತು. ಬಟ್ ಇಟ್ಸ್ ಓಕೆ, ಹೋಗೋಣ. ಈಗ ತಿಂಡಿ ತಿಂದು ಹೋಗೋದೆ. ಅಲ್ಲಿ ನಮ್ಮಮ್ಮ ನೋಡ್ತಾ ಇದ್ದಾರೆ ಏರ್ದೆ ಅಂತ. ಸೊ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ಮಾಡ್ತೀವಿ ಇವತ್ತು ಅಂತ. ಸೊ ಅಲ್ಲಿ ತನಕ ನೋಡ್ತಾ ಇರಿ. ಸಿಕ್ಕಿದ್ದಾರೆ ನೋಡಿ. ಹಾಯ್, ಇವತ್ತು ಸ್ಪೆಷಲ್ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಹೋಗ್ತಿದ್ದೀವಿ. ಪ್ಲ್ಯಾನ್ಸ್ ಎಲ್ಲ ಹೇಳೋಕ್ಕಾಗಲ್ಲ, ಆಮೇಲೆ ನೀವು ಸ್ಟೇ ಟ್ಯೂನ್ಡ್. ಈಗ ಫಸ್ಟ್ ಟೆಂಪಲ್ಗೆ ಹೋಗ್ತಿದ್ದೀವಿ. ಹೇಳ್ತಾಳೆ ಎಲ್ಲಿಗೆ? ಈಗ ಅದು ಹೇಳಿದ್ದೀನಿ ನಾನು, ಫಸ್ಟ್ ಟೆಂಪಲ್ಗೆ ಹೋಗೋದು ಅಂತ. ಸೊ ನೋಡೋಣ ಮುಂದೆ ಏನು ಮಾಡೋದು. ಸಾಕ್ಬಿಡು. ಈಗ ಇಷ್ಟು ಡೀಸೆಂಟ್ ಆಗಿದ್ದಾಳೆ. ಮುಖ ತೋರಿಸು ಸ್ವಲ್ಪ ನಿಂದು. ಇಷ್ಟು ಡೀಸೆಂಟ್ ಆಗಿದ್ದಾಳೆ. ಈಗ ಅವಳದು ನೆಕ್ಸ್ಟ್ ಔಟ್ಫಿಟ್ ತೋರಿಸಿ. ಇಲ್ಲಿ ನೋಡಿ, ಇವ್ರ ಕಲೆಗಳೆಲ್ಲ ನೋಡಿ, ಒಂದೊಂದು ಕಲೆ. ಈಗ ಆದ್ಯ ಬಿಫೋರ್ ಆಫ್ಟರ್ ಮಾಡ್ತೀನಿ. ರೆಡಿಯಾಗಿ ಬರ್ತಾಳೆ. ಆದ್ಯನ್ ಫೈನಲ್ ಔಟ್ಫಿಟ್. 1 2 3 ಸುರಸುಂದರಿ. ಬಾಯ್ ಬಾಯ್. ಹೋಗುವ ಗೈಸ್. ಆದಿದ್ ಗಿಫ್ಟ್ ಏನು ತಗೊಳಕ್ಕಿಲ್ಲ, ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ. ನಾನೇ ಓಕೆ, ಸೆಲ್ಫ್ ಲವ್ ಇರಬೇಕಂತೆ ಲೈಫಲ್ಲಿ. ಸೊ ಇವಳಿಗೆ ಗಿಫ್ಟ್ ಕೊಟ್ಟಿದ್ದಾಯಿತು. ಅದೇನಿದೆ ಅಂತ ಅವಳಿಗೆ ಗೊತ್ತಿಲ್ಲ. ಮನೆಗೆ ಹೋಗಿ ನೋಡ್ತಾಳೆ. ಅದನ್ನು ವ್ಲಾಗ್ ಮಾಡಿ ಹಾಕಬೇಡ ಪ್ಲೀಸ್. ಯಾಕೆ? ಬೇಡ ಅದೆಲ್ಲ, ಅದು ಬೇಡ ಬೇಡ ಅಂತ್ಯ? ಏನು ಗೊತ್ತಿಲ್ಲ. ಈಗ ನನಗೂ ಗೊತ್ತಿಲ್ಲ ಎಲ್ಲಿ ಹೋಗ್ತಿದ್ದೀವಿ ಅಂತ. ಹೋಗ್ತಾ ಇದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾಳೆ ಗೈಸ್. ಗೈಸ್, ನಾವೀಗ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಎಲ್ಲಿಗೆ ಅದಿ? ಅಯ್ಯನಕೆರೆಗೆ ಬಂದಿದ್ದೀವಿ. ನಾನು ಕೆರೆ ಅಂದಿದ್ದೆ ನಾನು. ಅಯ್ಯನಕೆರೆಗೆ ಬಂದಿದ್ದೀವಿ. ಇಲ್ಲಿ ವ್ಯೂ ತೋರಿಸ್ತೀವಿ. ಒಂದು ನಿಮಿಷ ಗೈಸ್. ಇಲ್ಲಿ ಆದಿ. ಮತ್ತೆ ಅದು ಹೇಗಿದೆ ಇದು ಪ್ಲೇಸ್? ಚೆನ್ನಾಗಿದೆ. ಹೇಗೆ ಅನ್ನಿಸ್ತಿದೆ? ನನ್ನ ಕೂದಲು ಇಂಪಾರ್ಟೆಂಟ್, ಸ್ವಲ್ಪ ಸರಿ ಮಾಡ್ಕೊ. ಚೆನ್ನಾಗಿದೆ. ನೀನು ಹೇಳ್ಬೇಕು, ನಿನಗೆ ಹೇಗೆ ಅನಿಸ್ತೀವಿ? ಬಂದೆ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ನಾನು, ಬಂದಿಲ್ಲ. ನಾನು ಸೆಕೆಂಡ್ ಟೈಮ್. ಯಾರ ಜೊತೆ ಬಂದಿದ್ದೆ ಅದು ನಿಜ ಹೇಳು. ನೋಡಿ ಗೈಸ್, ನನ್ನ ಬಿಟ್ಟು ಬಂದಿದ್ದಾಳೆ. ಯಾರ ಜೊತೆ ಬಂದಿರ್ತಾಳೆ ನಿಜ ಹೇಳು. ಬಂದಿದ್ದೆ, ನನ್ನ ರೂಮ್ಮೇಟ್ಸ್ ಜೊತೆ ಬಂದಿದ್ದೆ. ರೂಮ್ಮೇಟ್ಸ್ ಜೊತೆ ಅಂತ ಬಿಡಿ ಹೋಗ್ಲಿ ಬಾ ಗೈಸ್. ನನ್ನ ಬರ್ಡೇ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ ಆದ್ಯ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾಳೆ ಆದ್ಯ. ಥ್ಯಾಂಕ್ ಯು ಆದಿ.
ಅವಳ ಗಿಫ್ಟ್ಸ್ ಇನ್ನೂ ನಾನು ಓಪನ್ ಮಾಡಿಲ್ಲ, ಮನೆಗೆ ಹೋಗಿ ಓಪನ್ ಮಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಗೈಸ್, ನೋಡ್ತಾ ಇರಿ ಸ್ಪರ್ಶನ್ ಯೂಟ್ಯೂಬ್ ಚಾನಲ್. ಏನಂತ ಹೆಸರು? ಖುಷಿ ಎಂತದ ಖುಷಿ ವೈಬ್ಸ್. ಖುಷಿ ವೈಬ್ಸ್. ಅವಾಗವಾಗ ನಾನು ಬರ್ತಿರ್ತೀನಿ, ಸೊ ಸಬ್ಸ್ಕ್ರೈಬ್ ಮಾಡಿ. ಅವಾಗವಾಗ ಆಗಿ ಗೈಸ್ ಇದೊಂದು ವ್ಯೂಸ್ ತೋರಿಸ್ತೀನಿ ಇರಿ ಸಾಕು. ಮಸ್ತ್ ಪ್ಲೇಸ್ ಗೈಸ್, ಎಲ್ಲ ವಿಸಿಟ್ ಮಾಡಲೇಬೇಕು ಒಂದ್ಸಲ. ಸ್ವಲ್ಪ ಬಿಸಿಲಾಯ್ತೈತೆ, ನಾವು ಬಂದಿದ್ದ ಟೈಮಿಂಗ್ಸ್ ಕರೆಕ್ಟ್ ಇಲ್ಲ ಅಷ್ಟೇ ಅಲ್ಲ ಅದಿ. ಈವ್ನಿಂಗ್ ಒಂದು 5 ಆ ಥರ ಬನ್ನಿ, ಕರೆಕ್ಟ್ ಆಗುತ್ತೆ ಅಲ್ಲೇನೆ. ಇವಾಗ ಸ್ವಲ್ಪ ಬಿಸಿಲಿದೆ. ಅದಿನ ಹೇಳಿದ್ದು ಅಯ್ಯನ ಕೆರೆಗೆ ಹೋಗೋಣ ಅಂತ, ಅದಕ್ಕೆ ಬನ್ನಿ. ನಾನು ಹೋಗಿರ್ಲಿಲ್ಲಲ್ಲ, ಅದಕ್ಕೆ ತೋರ್ಸಕ್ಕೆ ಕರ್ಕೊಂಡ್ಬಂದಿದ್ದಾಳೆ. ನೋಡಿಕೊಂಡು ಆಮೇಲೆ ಹೋಗೋದು. ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ಟಾಟಾ. ಅದಿ ಬಾಯ್ ಹೇಳು. ಬಾಯ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಬೆಳಗ್ಗೆ ಹೋದವ್ರು ಈಗ ಬಂದು ಫ್ರೆಶ್ ಅಪ್ ಆಗಿ ಈಗ ಕೂತ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಸೊ ಬನ್ನಿ ಈಗ ಅದೇ ಏನು ಗಿಫ್ಟ್ ಕೊಟ್ಟಿದ್ದಲ್ಲ ಅಂತ ಫಸ್ಟ್ ನೋಡಿ ಆಮೇಲೆ ಮಾತಾಡ್ತೀನಿ. ಸೊ ಫಸ್ಟು ಇದು ಬೊಕ್ಕೆ ಕೊಟ್ಟರು. ಹೋಗಿದ್ದ ತಕ್ಷಣವೇ ತುಂಬ ಇಷ್ಟ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಗಿಫ್ಟ್ ಇದು. ಇದು ಲಾಸ್ಟಿಗೆ ಓಪನ್ ಮಾಡಿದ. ಈಗ ನನ್ನ ಪ್ರಕಾರ ಬಟ್ಟೆ ಅನಿಸುತ್ತೆ, ನೋಡೋಣ. ಎಲ್ಲ ಟೀ ಶರ್ಟು. First one. Edit t-shirt. Thank you, Adi. ಗೊತ್ತಿಲ್ಲ ಎಂತಿದೆ. ಸಿರಿ ಒಂದು ನಿಮಿಷ ಬನ್ನಿ. ನಮ್ಮಮ್ಮ ಒಂದು ಗೈಸ್ ಕರ್ದ್ಬಿಟ್ಟು ತುಂಬ ಚಂದ ಇದೆ. ನಂಗೆ ಈ ಥರ ಎಲ್ಲ ಇಷ್ಟ. ಬೋಟೆ ನೀರು ಹಾಕೊಂಡು ತುಂಬ ಚಂದ ಇದೆ. ಥ್ಯಾಂಕ್ ಯು ಅಜ್ಜಿ. ಈಗ ಲಾಸ್ಟ್ ಲೆಟರ್ ಓದಬೇಡ ಅಂತ ಹೇಳಿದ್ದಾರೆ. ಇದು ಅವಳು ಕೈಯಾರೆ ಮಾಡಿರೋದು. ಚಂದ ಇದೆ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಲೆಟರ್ ಬರ್ತಿದ್ದಾರೆ. ಲೆಟರ್ ಎಲ್ಲ ಓದೋಕ್ಕಾಗಲ್ಲ ಅಂದರೆ ನಾನು ಓದ್ತೀನಿ, ನಿಮಗೆ ತೋರ್ಸೋಕ್ಕಾಗಲ್ಲ.
ಓಪನ್ ಮಾಡಬೇಡ ಅಂತ ಹೇಳಿದಾಳೆ. ಬಟ್ ನಂಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ, ಆ ಥರ ಏನು ಬರ್ತಿದ್ದಾಳೆ ಈ ಲೆಟರಲ್ಲಿ ಅಂತ. ಆದರೂ ಅವಳು ಆಮೇಲೆ ಓದ್ಬಿಡ್ತೀನಿ, ನಾನು ಆಗ್ತಿಲ್ಲ ತಾಗೆ. ಸೊ ತುಂಬ ಚೆಂದ ಇತ್ತು ನನ್ನ ದಿನ. ಥ್ಯಾಂಕ್ ಯು ಸೋ ಮಚ್ ಆದಿ, ತುಂಬ ಖುಷಿಯಾಯಿತು. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಹೆಂಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ ಅಷ್ಟೇ. ಥ್ಯಾಂಕ್ ಯು, ಲವ್ ಯು. ಇಷ್ಟು ಗಿಫ್ಟ್ಸು, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನನಗೆ. ಮತ್ತು ಡೇ ಕೂಡ ಚೆನ್ನಾಗಿತ್ತು. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಕೂಡ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಬೆಳಗ್ಗೆಯಿಂದ ತುಂಬ ಜನ ವಿಶಸ್ ಮಾಡಿದ್ದೀರಾ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೈಟ್ 12 ತನಕ ಎದ್ದು ನನಗೋಸ್ಕರ ವಿಶ್ ಮಾಡಿದ್ದೀರಾ, ಅವ್ರಿಗೂ ಥ್ಯಾಂಕ್ ಯು. ತುಂಬ ಖುಷಿ ಆಯಿತು, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ಟೈಮ್ ಕೊಟ್ಟು 12 ತನಕ ಎದ್ದು ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಲವ್ ಯು. ಗೈಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ವ್ಲಾಗ್, ಆಗಸ್ಟ್ 15. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಸೊ ಅದಕ್ಕೆ ಕಾಲೇಜ್ ಹೋಗ್ತಾ ಇದ್ದೀನಿ. ಹೇಗಿರುತ್ತೆ ಅಂತ 3 ಇಯರ್ಸಲ್ಲಿ ಒಂದು ಸಲ ಕೂಡ ಹೋಗಿಲ್ಲ. ಈ ಸಲ ಫೈನಲ್ ಇಯರ್, ನೋಡೋಣ ಹೇಗಿರುತ್ತೆ, ಹೋಗಿ ನೋಡುವ. ಅಲ್ಲಿಗೆ ಹೋಗಿ ತೋರಿಸ್ತೀನಿ ಗೈಸ್. 10:30ಗೆ ಫ್ಲ್ಯಾಗ್ ಹೋಸ್ಟ್ ಮಾಡೋಕ್ಕೆ ಅನಿಸುತ್ತೆ. ಇಲ್ಲಿ ಆಲ್ರೆಡಿ 7:10 ಆಗೋಯ್ತು. ನನಗೇನು ಬಸ್ಸಿಗೆ ಸ್ನಾನ ಆಗೋಷ್ಟರಲ್ಲಿ ಎಲ್ಲ ಮುಗ್ದಿರುತ್ತೆ ಅನಿಸುತ್ತೆ. ಆದರೂ ಹೋಗಿ ನೋಡುವ. 1 ವರ್ಷ ಕೂಡ ಹೋಗಿಲ್ಲ, ಫೈನಲ್ ಇಯರ್. ಹೋಗಿ ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ ಗೈಸ್. ಲೇಟ್ ಆಯಿತು, 8 ಆಗೇ ಹೋಯಿತು. ಅಲ್ಲಾಗಿರುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಸೊ ಹೋಗಿ ನೋಡೋಣ. ಇಂಡಿಪೆಂಡೆನ್ಸ್ ಡೇ ಚೆನ್ನಾಗಿ ಚಿಕ್ಕಿ ಕೊಟ್ಟರು ಗೈಸ್. ನಮ್ಮನೆ ಏನು ಕೊಟ್ಟರು? ನಾಚಿಕೆ ಆಗಲ್ಲ ನಿಂಗೆ ಗೈಸ್? ಒಂದೇ ಚಿಕ್ಕಿ ಕೊಟ್ಟಿದ್ದು. ಎಷ್ಟು ಚಿಕ್ಕಿ ಕೊಟ್ಟರು? ತಿಂದ ಅದನ್ನು ತಿಂದಾಯ್ತು ಗೈಸ್. ನಾನು ತಿಂದಿಲ್ಲ, ನಾನು ಇಟ್ಕೊಂಡಿದ್ದೆ. ಹ್ಯಾಪಿ ಬರ್ಡೇ. ಅಲ್ಲ ಹೋಗೋಣ. ಥ್ಯಾಂಕ್ ಯು. ನನ್ನ ಬರ್ಡೇ ಅಂತ ಕೊಡ್ತಾಳೆ ಗೈಸ್ ಅಷ್ಟೇ. ಇಲ್ಲಾಂದ್ರೆ ಕೊಡ್ತಿರ್ಲಿಲ್ಲ ಗೈಸ್. ನಾನು ಕೊಡ್ತಿರ್ಲಿಲ್ಲ ಇವಳಿಗೆ. ಹಾಯ್ ಯಶು. ಒಂದಿನ ತಾನೇ ಎಲ್ಲಿಗೂ ಬಾಯ್. ಬಾಯ್. ಎಲ್ಲಿಗೆ? ಮನೆ ಎಲ್ಲ ಗೈಸ್. ಡಿಸಿಪ್ಲಿನ್ ಲೀಡರ್. ಈ ಕಡೆ ಬಾ ಜೇಬಾ. ನೋಡಿ, ಏನಾದರೂ ಸ್ವಲ್ಪ ಕೇರೇ ಮಾಡಲ್ಲ. ತಿಂಡಿ ತಿಂದಿಲ್ಲ ಅಂತೆ ಅವಳು. ತಿಂಡಿ ತಿಂದಿಲ್ಲ ಗೈಸ್. 1 to 2 ಅಂತೂ ಬಿಟ್ಟು 1 ತಿಂಗಳಾಯ್ತು. ಯೂನಿಯನ್ ಲೀಡರ್ ಗೈಸ್. ಪಾರ್ಟಿ ಕೊಡ್ಸಿಲ್ಲ ಇನ್ನು. ಗ್ಯಾಲಕ್ಸಿ ಫೋರಮ್ ಮಿಸ್ ಆಗಿ ಕಲ್ಚರಲ್ ಆಗೋದು ಬಿಟ್ಟು ಬೇರೆದಾಗ್ಬಿಟ್ಟಿದ್ದಾಳೆ. ಮಿಸ್ ಆಗಿ ಆಗ್ಬಿಟ್ಟಿದ್ದಾಳೆ. ಅದೇ ಆಶ್ಚರ್ಯ. ಕಲ್ಚರ್ ಅದು ಕೈ ಕೊಡಕ್ಕೆ ಆಗಿದೆ. ಕಲ್ಚರ್ ಬಿಟ್ಬಿಟ್ಟು ಸೀದಾ ಹೋಗೋದೆ. ಭೂಮಿ, ಮತ್ತೆ ಹೇಗೆ ಅನ್ನಿಸ್ತಿದೆ ಲಾಸ್ಟ್ ಇಂಡಿಪೆಂಡೆನ್ಸ್ ಡೇ ಚೆನ್ನಾಗಿ ಕಾಲೇಜಲ್ಲಿ? ಈ ಕಾಲೇಜಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು. ನಾನು ಡ್ಯಾನ್ಸಲ್ಲಿ ಇದೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬಂದೆ. ಎಲ್ಲ ಭಾಷಣ ಮಾಡಿದ್ರು, ಒಂದು ಕೇಳಲಿಲ್ಲ. ಆಮೇಲೆ ರೀಲ್ಸ್ ನೋಡಿದ್ವಿ, ಸ್ವಲ್ಪ ಚಾಟ್ ಮಾಡಿದ್ವಿ. ವಿಡಿಯೋ ಕಾಲ್ ಬೇರೆ ಇವಳ್ದು. ಹೌದು, ವಿಡಿಯೋ ಕಾಲ್ ಬೇರೆ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಇವಾಗೆಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ, ನೋಡೋಣ. ಇವರೇ ಕಾಯಿಸ್ತಿರೋದು ಗೈಸ್ ಇಲ್ಲಿ ಇದ್ಕೊಂಡು. ಇವಳೆ ಮೇನ್ ಇವಳು ವಿದ್ಯಾ. ಇನ್ನು ಅವಳು ತಿಂಡಿ ಪೋಷಿ. ಫಸ್ಟ್ ತಿಂಡಿ ತಿನ್ನಕೋಬೇಕು. ಪಾಪ ಇವಳು ಇನ್ನೂ ತಿಂಡಿನೇ ಬಂದಿಲ್ಲ. ರಿಯಾಕ್ಷನ್ ಕೊಡೆ. ಹೇಗೆ ಅನ್ನಿಸ್ತಿದೆ? ನಿನ್ನ ತಿಂಡಿ ಇನ್ನೂ ಬಂದಿಲ್ಲ.
ಭೂಮಿ ಹೇಗಿದೆ ಪಲಾವ್? ಸಖತ್ತಾ ಪಲಾವ್? ನಾನು ಭೂಮಿ ಒಂದು ಪ್ಲೇಟ್. ಈ ಸುಳ್ಳು ಹೇಳೋದು ಇದಾ ಭೂಮಿ? ಪಲಾವ್ ನಿಮಗೂ ಬೇಕಾ? ಹಲೋ, ಏನು 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 ಅಮ್ಮ? ಹಾಂ ಬರ್ತೀವಿ. ಡಿಸ್ಟಿಕ್ ಫೀಲ್ಡಿಗೆ ಹೋಗ್ಬೇಕಂತ. ಬೇರೆ ಯಾವ ಪಾರ್ಕಿಗೆ? ಎಲ್ಲಿಗೆ ಹೋಗ್ತಿದ್ದೀವಿ? ಭೂಮಿ ಡ್ಯಾನ್ಸ್ ಇದೆ, ಭೂಮಿ ಡ್ಯಾನ್ಸ್ ಇದೆ ಅಂತ ಹೇಳಿ. ಡ್ಯಾನ್ಸ್ ಇದೆ, ನಿಮಗೂ ತೋರಿಸ್ತೀವಿ. ದೇಶ ರಂಗೀಲ ರಂಗೀಲ ಸಾಂಗಿಗೆ ಭೂಮಿ ಡ್ಯಾನ್ಸ್ ಅದಕ್ಕೆ ಹೋಗ್ತಾ ಇದ್ದೀವಿ. ಹೇಗೆ ಅನ್ನಿಸ್ತಿದೆ ನಿಮಗೆ? ತುಂಬ ಸುಸ್ತಾಗ್ತಿದೆ ನಡೆದು. ಆಮೇಲೆ ಅದರಲ್ಲೂ ರತ್ನಗಿರಿ ಬೋರೆಗೆ ಹೋಗೋಣ ಅಂದು ಅದು ನಡ್ಕೊಂಡು ಬೆಳಿಗ್ಗೆ ಇಷ್ಟ ಹತ್ರ ಹೋದಾಗಿತ್ತು ಗೈಸ್, ಆದರೆ ನಡೆಯೋಕ್ಕಾಗ್ತಾ ಇಲ್ಲ ಅಷ್ಟು. ಬೆಳಿಗ್ಗೆ ಇಷ್ಟ ಹತ್ರನೇ ನಡೆಯೋಕ್ಕಾಗ್ತಿಲ್ಲ, ಇನ್ನು ಅಲ್ಲಿಗೆ ಬೇರೆ. ತಿಂಡಿ ಮಾತ್ರ ಚೆನ್ನಾಗಿ ಮಾಡಿದ್ವಿ ಫುಲ್, ಅದಕ್ಕೆ ನಡೆಯೋಕ್ಕಾಗ್ತಾ ಇಲ್ಲ. ಪಲಾವ್ ತಿಂದ್ವಿ ಗೈಸ್, ಅಷ್ಟೇ. ವಿತ್ ವಾಟ್? ಮೊಸರು ಬಜ್ಜಿ. ಮೊಸರು ಬಜ್ಜಿ. ಅಲ್ಲಿ ನೋಡಿ 3 ಜನ. ಬೇಗ ಕರ್ಕೊಬ ಅಂದರೆ ಇಲ್ಲ, ಪ್ರೋಗ್ರಾಮ್ ಮುಗಿದ್ಮೇಲೆ ಕರ್ಕೊಬರ್ತೀಯಲ್ಲ, ಏನು ಅನ್ಸಲ್ಲ ನೀವು? ನಾನೇನು ಮಾಡಿ ಇವ್ರು ಲೇಟ್ ಮಾಡಿದ್ದು ತಿಂಡಿ ತಿನ್ನೋಕ್ಕೆ. ಅದರಲ್ಲೂ ಈಗ ಹೇಳ್ತಿದ್ದಾಳೆ ನಾನು ಇದೇ ಫೀಲ್ಡಲ್ಲಿ ಡ್ಯಾನ್ಸ್ ಮಾಡಿದ್ದೆ. ನಾನು ಇದೇ ಫೀಲ್ಡಲ್ಲಿ ಮಾಡಿದ್ದು. ತೋರ್ಸಿ ಎಲ್ಲರಿಗೂ. ಇರು ಗೈಸ್, ತಲೆ ತಿರುಗುತ್ತೆ ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ ನೋಡಿ ನೋಡಿ. ಡ್ಯಾನ್ಸ್ ಮಾಡ್ತಿದ್ದೆ ಬಾಂಗುಗಳು. ಇನ್ನೇ ತಿರ್ಗಾಡಿಸ್ತಿದ್ದಾಳೆ, ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಮುಗ್ದ ಮೇಲೆ ಬಂದರೆ ಏನು ಮಾಡೋದು? ಸುಮ್ಮನೆ ತಿರ್ಗಾಡೋದಷ್ಟೇ. ಈ ರೇಂಜಿಗೆ ಸುಮ್ಮನೆ ತಿರ್ಗಾಡ್ಸದ ನೀನು? ಏನು ಅನ್ಸಲ್ಲ ನಿನ್ನ ಮಖಕ್ಕೆ? ವೇಸ್ಟ್. ಚೆನ್ನಾಗದೊಂದು ತಿಂದ್ವಿ ನೋಡಿ ಅಷ್ಟೇ. ಅದೊಂದೇ ಈ ಬ್ಲಾಗಲ್ಲಿ ಕರೆಕ್ಟಾಗಿ ಆಗಿರೋದು. ತಿಂದಿದ್ದು ತುಂಬ ಜನ ಇದ್ದಾರೆ, ಆದರೆ ಬೇಗ ಬರಬೇಕಿತ್ತು. ನಾವು ಬೇಗ ಬಂದಿದ್ರೆ ಡ್ಯಾನ್ಸ್ ಎಲ್ಲ ಇರೋದು. ನಾವು ಲೇಟ್ ಬಂದುಬಿಟ್ವಿ. ಎಲ್ಲ ಡ್ಯಾನ್ಸ್ ಮುಗಿಸ್ಕೊಂಡು ಹೊರಟಾದ್ಮೇಲೆ ನಾವು ಬರ್ತೀವಿ. ನಾವು ಗ್ರೌಂಡ್ ನೋಡೋಕ್ಕಂತ ಬಂದಿದ್ದು. ಭೂಮಿ ಎಷ್ಟು ವರ್ಷ ಆಯ್ತು ನೀನು ಡ್ಯಾನ್ಸ್ ಮಾಡಿ? 4 ಇಯರ್ಸ್ ಬಿಟ್ಟು ಡ್ಯಾನ್ಸ್ ಮಾಡಿ, 4 ಇಯರ್ಸ್ ಮುಂಚೆ ಡ್ಯಾನ್ಸ್ ಮಾಡಿದ್ದು ಗ್ರೌಂಡ್ ಈಗ ಹೇಗೆ ಆಗಿದೆ ಅಂತ ನೋಡೋಕ್ಕೆ ಬಂದಿದ್ದು. ಅವ್ರು ನೋಡಿ ಅಲ್ಲಿ ತೋರಿಸ್ತಾರೆ, ಹಾಯ್ ಮಾಡ್ತಾರೆ ಅಷ್ಟೇ. ಒಂದು ಡೇರ್ ಕೊಟ್ಟಿದ್ದಲ್ಲಿ ಪೊಲೀಸ್ ಕೂತಿದ್ರು, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳ್ಬಾ ಅಂತ. ಕಂಪ್ಲೀಟ್ ಮಾಡಿದ್ಲು. ಹೇಗೆ ಅನ್ನಿಸ್ತಿದೆ ನಿಂಗೆ? ಖುಷಿ ಆಯಿತು. ಅವ್ರು ತುಂಬ ಖುಷಿ ಆದ, ಎಸ್ಪೆಷಲಿ ಅದಕ್ಕೆ ಬೇರೆ ಬೇರೆ ಥರ ಅವ್ರಿಗಾರ ಹುಡುಗರಿಗೆ ಹುಡುಗರಿಗೆ ಮಾಡಬೇಕು. ಭೂಮಿ ಮಾಡಲೇಬೇಕು. ನಿಂಗೆ ಹುಡುಗಂಗೆ ಕೊಡೋದು. ಮುಂದೆ ಇಬ್ರು ಬರ್ತಾರೆ, ಅವರಿಗೆ ಇವಳು ವಿಶ್ ಮಾಡಿ. ಭೂಮಿ, ನೀನು ಹುಡುಗಿ ಆಗಿದ್ರೆ, ನೀನು ಯೂನಿಯನ್ ಲೀಡರ್ ಆಗಿದ್ರೆ ಮಾಡು. ನೀನೊಂದು ಯೂನಿಯನ್ ಲೀಡರ್, ಡಿಸಿಪ್ಲಿನ್ ಲೀಡರ್ ಮಾಡು. ನಿನ್ನ ಕೈಲಿ ಆಗುತ್ತೆ ಭೂಮಿ. ಹೋಗು. ಪಾಪ ಚೀಟ್ ಕಂಪ್ಲೀಟ್ ಮಾಡಲಿಲ್ವಾ ನಿಂಗೆ? ಮಾಡು. ನಿಮ್ದು ಡೇರು, ಅವ್ರದ್ದು ನಮ್ದಲ್ಲ. ಏನು ಮಾಡಬೇಕು? ಅವ್ರಿಗೋಗಿ ವಿಶ್ ಮಾಡಬೇಕು. ಏನು ಅನ್ಸಲ್ಲ ನಿಮಗೆ? ಅಲ್ಲೊಂದು ಗ್ಯಾಂಗ್ ಇದೆ ನೋಡು, ಅವ್ರು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದ್ದಾರೆ. ಅದೇ ಇವರೇ ಪಾಪದವ್ರ ಥರ ಇದ್ರು. ಹೌದಾ? ಏನಕ್ಕೆ ಕೊಡ್ಸ್ಕೊಂಡು ಹೋಗಿದ್ದೆ? ಭೂಮಿ, ನಿಂಗೆ ಏನು ಅನ್ಸಲ್ವಾ ನಿನಗೆ? ಈ ಥರ ಎಲ್ಲ ಒಂದು ಡೇರ್ ಕಂಪ್ಲೀಟ್ ಮಾಡೋಕ್ಕಾಗಿ ಕೊಡ್ತಿದ್ವಿ. ಸ್ಟೇಜ್ ಹತ್ಬಿಟ್ಟು ಬಾ, ಅದೇ ಡೇರ್ ನಿಂಗೆ.
ಅದು ಅಲ್ಲಿ ಫ್ಲವರ್ಸ್ ಎಲ್ಲ ಹಾಕಿದಾರಲ್ಲ, ನಾನು ನಿನಗೆ ಡೇರ್ ಕೊಡ್ತಿರೋದು. ಪಾಪಚ್ಚಿ ಇದು ಮಾಡ್ತು, ಇದು ಇವಳೊಬ್ಳು ಡೇರ್ ಮಾಡಿದ್ಲು. ಆಮೇಲೆ ಅವಳೇನೋ ಮಾಡಿಲ್ಲ, ಅವಳಿಗೆ ಚಿಕ್ಕವ್ರಿಗೆ ಕೊಟ್ಟಿದ್ದ, ಅವಳಿಗೆ ಇನ್ನೂ ಕೊಡ್ಬೇಕು. ಈಗ ಎಲ್ಲಿ ಇವಳು ಮುಖ ತೋರಿಸ್ತೀನಿ, ಇವಳಿಗೆ ಬೈಯೋರು ಕಮೆಂಟಲ್ಲಿ ಬೈಕೊಳ್ಳಿ ಗೈಸಿ. ಭೂಮಿ, ನೀನು ಇಷ್ಟು ಚಿಕ್ಕವಳಿದ್ದೆ ಒಂದು ಕಾಲದಲ್ಲಿ, ಹಿಂಗೆ ಡ್ರೆಸ್ ಎಲ್ಲ ಹಾಕೊಂಡು ಇಷ್ಟು ದೊಡ್ಡವಳಾಗಿದೆ ಎಮ್ಮೆ ಥರ, ಏನು ಅನಿಸುತ್ತೆ? ಆದ್ರೆ ನೀನು ಇಷ್ಟು ದೊಡ್ಡವಳು, ನಿನ್ನ ಕೆಲವೊಂದು ಡೇರ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಲ್ಲ? ವಿದ್ಯಾ ಸಜೆಸ್ಟ್ ಮಾಡಿರೋ ಪ್ರಕಾರ ಅವಳಿಗೆ ಫ್ರೀಡಮ್ ಫೈಟರ್ಸ್ ಅಂದರೆ ತುಂಬ ಇಷ್ಟ ಅಂತ, ಅದಕ್ಕೆ ಅಲ್ಲಿ ಕರ್ಕೊಬಂದಿದ್ದಾಳೆ. ಬುಕ್ಸು ಏನಾದ್ರು ಓದೋದಿದ್ರು ನಾವು ಹಿಂದೆ ಆದರೂ ಪರವಾಗಿಲ್ಲ, ನಾನು ಮುಂದೆ ಮುಂದೆ ಹೋಗ್ತೀನಿ ಅಂತ ಬಿಟ್ಟು ಸೀರೆ ಹೋಗ್ತಿದ್ದಾಳೆ. ನನಗೆ ಇಷ್ಟು ಇದೆಲ್ಲ ಇರುತ್ತೆ. ಇಷ್ಟೇನಾ? ಇಷ್ಟೊಂದಿದೆ, ಇಷ್ಟ ಅಂತ ಕೇಳ್ತೀನಿ. ಇದೇನು ಇಷ್ಟೇ? ಓ, ಇಲ್ಲಿ ಇದಿದೆಯಾ? ಚಂದ ಇದೆ, ತೋರಿಸ್ತೀನಿ ಗೈಸ್. ಗಾಂಧೀಜಿ ಗಣೇಶ ನೋಡಿ ನಮ್ಮ ಗಾಂಧಿ, ಇಲ್ಲಿ ನೋಡಿ. ತೋರ್ಸಕ್ಕೆ ಕಣೆ, ಗಾಂಧಿ ತೋರಿಸಿ. ಹೌದಾ? ನೋಡು, ಎಲ್ಲ ಕಡೆ ಬಂದಿದ್ದಾಳೆ ಆಲ್ರೆಡಿ. ಸ್ನ್ಯಾಪ್ ಹುಚ್ಚಿ ಇವಳೆ. ಹಾಂ, ಸ್ನ್ಯಾಪ್ 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 ಆಗ್ತಾಳೆ ನೋಡಿ. ಹೆಂಗೆ ಈಗಿನ ಜನ್ರೇಷನ್ ಮಕ್ಕಳು ನೋಡಿ, ಅಪ್ಪ ಅಮ್ಮನ ಫೋಟೋ ಇಷ್ಟು ಚಿಕ್ಕ ಮಕ್ಕಳು ತೆಗೆಯೋದು. ನೀವ್ಯಾವಾಗ ಈ ಥರ ಆಗೋದು? ನೀವ್ಯಾವಾಗ ಈ ಥರ ಆಗೋದು? ಇಷ್ಟು ದೊಡ್ಡವರಾಗಿದ್ದೀರಾ? ಖಂಡಿತ ಓಡೇ ಹೋಗ್ಬಿಡ್ತು. ಫೈಟರ್ಸ್ ಅವ್ರದ್ದು ಇವ್ರದ್ದು ನೋಡೋದಲ್ಲ, ಫ್ರೀಡಮ್ ಫೈಟರ್ಸ್ನ ಕೂಡ ನೋಡು. ಏನು ಸಾಧನೆ ಮಾಡಿ ಅಲ್ಲಿ ನೋಡಿ, ನಿನ್ನಿಂದ ಅವ್ರು ಸಾಧನೆ ಮಾಡಿದ್ದಾರೆ, ನೀನೇನು ಸಾಧನೆ ಮಾಡಿದ್ಯಾ? ನಾನು ಇಲ್ಲಿ ಬಂದು ಸಾಧನೆ ಮಾಡಿದ್ದೀನಿ. ವಾವ್, ದಿನ ಮಾಡೋದು ಹೇಳು, ಇದು ಒಂದಿನಾರೆ ನಾನು ಇದನ್ನೇ ತೆಗ್ದಾಕ್ತೀನಿ, ಹೇಳು. ದಿನ ಮಾಡ್ತೀನಿ, ಬರ್ದಿಡ್ಕೋ. ಇವಳು ಕಾಮಿಡಿಗೆ ಇವ್ರೇನು ಆಗ್ತಿದ್ದಾರೆ ಅಂದರೆ ಲೆಕ್ಕ ಮಾಡಿ. ಮಾಡಿದಾಳೆ ಗೈಸ್, ಅವಳು ಯೂನಿಯನ್ ಆಗಿದ್ದಾಳೆ. ಆ ಕಡೆ ಮಾತಾಡ್ತಿದ್ದಾಳಲ್ಲ ಅವಳು ಲೀಡರ್. ನಾನಿಲ್ಲ ಗೈಸ್, ನೋಡಿ ಪೊಲೀಸ್ತಾರೆ. ಪಕ್ಕದಲ್ಲಿರೋನು ಲೀಡರ್. ಆರ್ಪಿ ಪುಂಡಿ ಬೇಯಿಸ್ತಾ ಇದ್ದಾಳೆ, ಪುಂಡಿ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ಬನೇ ಸೈಡಲ್ಲಿ ಇರೋದ್ಯಾಕೆ? ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆ ಗುಡ್ ಸಾಂಗು ಹಾಡೋದ್ಯಾಕೆ? ಇದು ಇದು ಎಂದು ಕನಸಿನ ಮಿಸ್ಟೇಕಾ? ವಯಸ್ಸಿನ ಮಿಸ್ಟೇಕ್. ಕರೆಕ್ಟ್. ಇದು ಹೇಳಿ, ಸಾಂಗ್ ಹೇಳಿ ಭೂಮಿ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ಳೆ ಸೈಡಲ್ಲಿ ಇರೋದ್ಯಾಕೆ? ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆಗೂ ಸಾಂಗು ಹಾಡೋದ್ಯಾಕೆ? ಅಲ್ಲೋ ಕುತ್ಕೊಂಡು ಮಾತಾಡ್ತಾರೆ. ಅಲ್ಲೂ ಕುತ್ಕೊಂಡು ಮಾತಾಡ್ತಿರು. ಪೊಲೀಸ್ಗೆ ಹೋಗ್ಬಿಟ್ಟು ಹೆಂಗ್ ಕೇಳ್ತೇಳು? ಕೇಳು, ಹೋಗು ಹೋಗೆ, ಕರಿ ಕರಿ ಅಂಕಲನ್ನು. ಅಲ್ಲಿಗೆ ಹೋಗಿ ಕೇಳ್ಬಿಟ್ಟು, ಅಂಕಲ್ ಕಾಫಿ ಆಯ್ತಾ ಅಂತ ಕೇಳು. ಆ್ಯಕ್ಷನ್ ಮಾಡು, ನಮ್ಗೆ ಆ್ಯಕ್ಷನ್ ಮಾತ್ರ ಬೇಕು. ಅಂಕಲ್ ಅವಾಗ ಕಾಫಿಗೆ ಹೋಗೋಣ ಆಗ್ತೀನಿ. ಹೋಗು, ಅವ್ಳು ಕೇಳಿರ್ತಾನೆ, ಅಂಕಲ್ ಕಾಫಿ ಆಯ್ತಾ ಅಂತ ಕೇಳು, ಅಷ್ಟು ಕೇಳ್ಬಿಟ್ಟು ಬಾಯ್ ಅಂಕಲ್ ಅಂತ ಹೇಳ್ಬಿಟ್ಟು ಬಾ. ಏನೊಂದು ಕೇಳ್ಬಿಟ್ಟು ಬಾ, ಅದೇ ಡೇರು.
ಹೋಗು, ನೀನು ಹೋಗ್ಬೇಕು, ಅವ್ರು ಹೋಗಲ್ಲ. ಅಲ್ಲ ಅವ್ರು ಇವರಿದ್ದಾರೆ ಪೊಲೀಸ್ ಆಂಟಿ ಅಲ್ಲ, ಅವ್ರಿಗೆ ಹೋಗೋಳು. ಅಂಕಲ್ ಏನು ಅನ್ನಲ್ಲ ಅನ್ಸುತ್ತೆ, ಹೋಗು. ನಾವಿಲ್ಲಿ ಇಷ್ಟು ಜನ ನಿಂಗೆ ಆಕ್ಷನ್ ಮಾಡ್ಬೇಕು, ಕೈ ಕಾಣಿಸ್ಬೇಕು. ತಿರ್ಗೋದ್ರು. ಮಗ ನೋಡು, ಇವಳೆಲ್ಲೇ ವಿಡಿಯೋ ತೆಗಿತಿದಾರಂತೆ. ಭೂಮಿಗೆ ಡೇರ್ ಅಂದ್ರೆ ಆ ಹುಡ್ಗಂಗೆ ಹೋಗಿ ನೀನೇನ್ ಮಾಡ್ತಿದ್ಯಾ ಅಲ್ಲಿ ಅಂತ. ಇವಳು ಮಕ್ಕಕ್ಕೆ ಒಂದು ಡೇರ್ ಕಮೆಂಟ್ ಮಾಡೋಕ್ಕಾಗಲ್ವ ನೀ? ಹೌದಾ? ಓ, ಇಲ್ಲಿದ್ದಾರೆ 3 ಜನ ಹುಡುಗರು, 3 ಜನ ಹುಡುಗರಿದ್ದಾರೆ. ಇರು ಅವ್ರು ಬರಲಿ. ಫೋನಲ್ಲಿ ಇದ್ದಾರೆ ಅವರು. ಒಬ್ಬನ ಹುಡುಗನ ಕರಿ, ಒಬ್ಬ ಹುಡುಗನ ಕರಿ ಅದರಲ್ಲಿ ಬಾಯಿಲಿ ಅಂತ. ಅವ್ರೊಬ್ಬ ಹುಡುಗ ಬರಲಿ, ಕರಿ. ಏ ಭೂಮಿ ಕಂಪ್ಲೀಟ್ ಮಾಡಿದ್ಲು. ಭೂಮಿ ಏ ಭೂಮಿ ಸಾಧಿಸ್ಬಿಟ್ಟೆ. ಗೈಸ್ ಮತ್ತೆ ಹೋಗ್ತಾ ಇದ್ದಾಳೆ. ಅಯ್ಯೋ ದೇವ, ಮೇಂಟೈನ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಪೊಲೀಸ್. ಓ ಮುಸ್ತಫಾ ನೋಡಿ ಗೈಸ್, ಅಂಕಲ್ದೆಲ್ಲ ಫೋಟೋ ತೆಗಿತಾಳೆ. ಏನು ಅನ್ಸಲ್ಲ ಇವಳಿಗೆ? ನೋಡಿ ನೋಡಿ ನೋಡಿ, ಎಲ್ಲರ ಜೊತೆ ಒಬ್ಬೊಬ್ಳೆ ಸೈಡಲ್ಲಿ ಮುಸ್ತಫಾ ಗಾಂಧಿ ತಾತನ ಫೋಟೋ ತೆಗಿತಾಳೆ. ಬರೀ ತಿನ್ನದೇ ಯೋಚನೆ ಇವಳಿಗೆ. ಭೂಮಿ ಬರೀ ತಿನ್ನದೇ ನೆನಪಾ? ಬರೀ ಇದೇ ಮಾಡು ಭೂಮಿ ನೀನು. ಭೂಮಿ ನೀನ್ ನಿನ್ನ ಲೈಫಲ್ಲಿ ಒಂದಿನ ಈ ಥರ ಕೊಟ್ಟ? ಡೈಲಾಗ್. ಫೋಟೋಸ್ ತೆಗಿಬೇಕೇನ್ರು? ನಿಂತ್ಕೊಳ್ರು, ತೆಗಿತೀನಿ. ಪ್ರಮೋಟ್ ಮಾಡಿ. ಏನು ಮಾಡಬೇಕು? ಕೆಫೆ ಪ್ರಮೋಟ್ ಮಾಡು. ಇಲ್ಲಿ ಒಂದು ಕೆಫೆ ಇದೆ. ಎಂತ ಹೆಸರು? ಏನು ಗೊತ್ತಿಲ್ಲ. ಕೆಫೆ ಒಟ್ಟಿನಲ್ಲಿ. ಕೆಫೆ ಹೆಸರು ಅಂತ? ಕೆಫೆ ಹೆಸರು ಕೆಫೆ. ಕೆಫೆ ಹೆಸರು ಕೆಫೆ. ಬನ್ನಿ ಹೇಳ್ತೀನಿ, ಊಟ ಮಾಡಿ. ದೇವ್ರೆ, ಕೆಫೆ ಹೆಸರು ಕೆಫೆ ನನಗೆ ಗೊತ್ತಿರಲಿಲ್ಲ. ನಿನಗೆ ಗೊತ್ತಿತ್ತೇನೆ ಸಿಂಚನ? ಕೆಫೆ ಹೆಸರು ಕೆಫೆ ಅಂತ ಗೊತ್ತಿತ್ತ ನಿಂಗೆ? ಅವಳು ಬರ್ತಿರೋ ತೋರಿಸೆ, ಅವಳು ವಾಕಿಂಗ್ ಸ್ಟೈಲ್ ತೋರಿಸ್ಬೇಕಿತ್ತು ನೀನು. ಆಗ್ತಿರ್ತೀನ ಬಾಳನಂಟು ಕೇಳಿ ಪಡೆದಾಗ ಸಂತೋಷ ಉಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ನೀ ಹಾಡಿದೆ. ಒಂದು ನೆನಪು. ಏನು ಮಾತೇ ಬರ್ತಿಲ್ಲ. ಬಡ ಬಡ ಅಂತ ಮಾತಾಡ್ತಿದ್ದೆ. ಕೊಡೆ ಇನ್ನೊಂದು ಓಪನ್ ಮಾಡಿ.
ಯಾಕೆ ಯಾಕೆ ಹಾಕು ಅಮ್ಮ ಕಾಲ್ ಸಿಗುವಂತ ಸರಿ ನೂರು ಜನ್ಮ ಕೊಂದೆ ಬಂಧವು ನಮ್ಮ ಹೆಸರಿನ ಪ್ರೇಮವು ತುಂಬ ಚೆನ್ನಾಗಿದೆ. ಶೋವಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಪ್ಪ ಇವತ್ತು ನಿಜವಾಗ್ಲೂ ಮಾತು ಬರ್ತಿಲ್ಲ ಗೈಸ್ ನನಗೆ. ಹ್ಯಾಪಿನಾ ಕೇಳು ವಿದ್ಯಾ ಹೆಂಗೆ ಅನ್ನಿಸ್ತಿದೆ ಅಂತ ಕೇಳಿ. ಬಾರಿ ಭೂಮಿ ನಿಂದು ನಂಗೆ ಧೈರ್ಯ ಅಂತ ಹೋಗಿರ್ಲಿ ಇವಾಗ ಮಾತಾಡ್ತೀವಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಡನ್ ಆಗಿ ಫ್ರೆಂಡ್ ಆಗಿದ್ದವಳು ನನಗೆ ಯಾವತ್ತು ಗೊತ್ತಾ, ಟ್ರಿಪ್ ಟೈಮಲ್ಲಿ ಅನಿಸುತ್ತೆ ನಂಬರ್ ಎಕ್ಸ್ಚೇಂಜ್ ಆಗಿ ಆಮೇಲಿಂದ ಫ್ರೆಂಡ್ಸ್ಗಿಂತ ಜಾಸ್ತಿ ಕ್ಲೋಸ್ ಆಗಿಬಿಟ್ಲು. ಬೆಳಗ್ಗೆ ನಾನು ಹತ್ಬಿಡ್ತೀನಿ. ಆನಂದ ಕಣ್ಣೀರು. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್. ಮಿಸ್ ಮಾಡ್ಕೊತೀನಿ, ಇದೊಂದೇ ವರ್ಷ ಇರೋದು ಅಂತ. ಇದೆಲ್ಲ ಹೇಳ್ಬಿಟ್ರೆ ನಮಗಳು ಬರುತ್ತೆ. ಬೇಜಾರಾಗುತ್ತೆ ಅಷ್ಟೇ. ಬರ್ತಿದೆ ಕಣೆ. ಅಂತ ಹೇಳ್ತೀನಿ, ಬನ್ನಿ ನೀವು ಹಿಂಗೆ ತುಂಬ ಖುಷಿ ಆಯಿತು. ಗೊತ್ತಾಗ್ತಿಲ್ಲ. ಸ್ಪೆಷಲ್ ಬಾಂಡ್ ಇವ್ರು 3 ಜನದ ಜೊತೆ ಯಾವಾಗಲೂ ಇರ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಮಿಸ್ ಮಾಡ್ಕೋತೀನಿ ಗೈಸ್ ಇವ್ರನ್ನೆಲ್ಲ. ಇನ್ನೊಂದು ಹಬ್ಬ ಅಂದರೆ 6 ತಿಂಗಳು ಅಂದ್ಕೊಳ್ಳಿ ಅಷ್ಟೇ. ಮದುವೆ ಕರಿಯೋದು ಮಿಸ್ ಮಾಡಬೇಡ. ಮದುವೆ ಕರೀದೇ ಇರ್ತೀರ ಇವ್ರಿಗೆಲ್ಲ ಸ್ಪೆಷಲ್ ಇನ್ವಿಟೇಷನ್. ನಿಂಗೆ ಏನಾಗ ಅನಿಸ್ತಿದೆ ಭೂಮಿ ಜೂನಿಯರ್ಸ್ ಬಗ್ಗೆ ಹೇಳು. ನನಗೂ ಫುಲ್ ಖುಷಿ ಆಗ್ತದೆ. ನನಗಿನ್ನ ಜಾಸ್ತಿ ಭೂಮಿನ ಅಳ್ತಿದ್ಲು, ಅವಳು ಶಾಕ್ ಆದ್ಲು, ಅವಳು ಕಣ್ಣಾಗ ನೀರು. ಎಂಡ್ ಆಫ್ ಟೈಮಲ್ಲೆಲ್ಲ ಕಂಟ್ರೋಲ್ ಆಗಲ್ಲ. ಇರೋ ಟೈಮ್ನ ಎಂಜಾಯ್ ಮಾಡ್ಬೇಕಷ್ಟೇ. ಎಂಜಾಯ್. ಜೂನಿಯರ್ಸ್ ಬಗ್ಗೆ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ತುಂಬ ದೊಡ್ಡ ಸರ್ಪ್ರೈಸ್ ಕೊಟ್ಬಿಟ್ರು. ಇವಳು ಸೀನಿಯರ್, ಇವಳು ನನ್ನ ಕ್ಲಾಸ್ಮೇಟ್ ಅವಳು. ಇವ್ರು 3 ಜನ ಜೂನಿಯರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್. ತುಂಬ ಖುಷಿ ಆಯಿತು ನನಗೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಳಿಸ್ಬಿಟ್ರು ಗೈಸ್ ನನ್ನ ಸೆಂಡ್ ಆಫ್ಗಿಂತ ಮುಂಚೆನೇ. ಭೂಮಿನೂ ಹತ್ಬಿಟ್ಟು ನನಗೆ ಕಾಣಿಸಿದೆ ಅದರಲ್ಲಿ. ಭೂಮಿನೂ ಹತ್ಲು. ಭೂಮಿ ಏನಕ್ಕೆ ಹತ್ತೆ ನೀನು ಹೇಳು ಗೈಸ್. ಭೂಮಿ ಹತ್ಲು ಗೈಸ್, ಏನಕ್ಕೆ ಹತ್ತೆ? ಇಲ್ಲ ಸುಮ್ಮನೆಲ್ಲ ಮತ್ತೆ ಏನು ಬಿಡು, ಅವ್ರ ಹತ್ರ ಕೇಳೋಣ. ಫೋಟೋ ತೆಗಿಯೋಣ. ಅವ್ರು ನಮ್ಮನ್ನ ಮಿಸ್ ಮಾಡ್ಕೋತಾರೆ, ನಾವು ಅವ್ರನ್ನ ಮಿಸ್ ಮಾಡ್ಕೊಡ್ತೀವಿ ಗೈಸ್. ಎಷ್ಟು ಮಿಸ್ ಮಾಡ್ಕೊಂತೀರ ಹೇಳು. ಮಾತಲ್ಲಿ ಹೇಳೋಕ್ಕಾಗಲ್ಲಲ್ಲ ಭೂಮಿ, ಮಾತಲ್ಲಿ ಹೇಳೋಕ್ಕಾಗಲ್ಲ ಗೈಸ್ ಅಷ್ಟು. ಜೂನಿಯರ್ಸ್ ಎಲ್ಲ ಅಂದರೆ ಎಲ್ಲ ಕ್ಲೋಸ್. ಹಾಂ, ನನ್ನ ಲೈಫಲ್ಲೂ ಅಷ್ಟೇ. ಅದು ಯಾವಾಗ ಸೆಕೆಂಡ್ ಇಯರಿಂದ ಲಾಸ್ಟ್ ಹೋಗುವಾಗ ಕೈಸಿಗ ಫೋಟೋಸ್ ತೆಕ್ಕೊಳ್ಳೋಕ್ಕಿದೆ, ವಿಡಿಯೋಸ್ ಮಾಡೋಕ್ಕಿದೆ. ಬಾಯ್ ಅನ್ನಿ. ಥ್ಯಾಂಕ್ ಯು ಗೈಸ್. ವಿಡಿಯೋಸ್ ತೆಕ್ಕೊಳ್ಳೋಣ.